ಕುರ್ಚಿ ಕದನದಲ್ಲಿ ರಾಜಕಾರಣಿಗಳು ಮಾತ್ರ ಇರ್ತಾ ಇದ್ರು. ಸಿದ್ದು ಪರ ಸಿದ್ದು ಬೆಂಬಲಿಗರು, ಡಿಕೆಶಿ ಪರ ಡಿಕೆಶಿ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಈಗ ರಾಜಕಾರಣಿಗಳು ಮಾತ್ರ ಅಲ್ಲ, ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ಸಿದ್ದು ಪರ ಅಹಿಂದ ಸ್ವಾಮೀಜಿಗಳು, ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಮ್ಮವರೊಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಾವು ಎಲ್ಲರೂ ಒಟ್ಟು ನಿಂತು ಆಯ್ಕೆ ಮಾಡಿದ್ವಿ. ಆದರೆ ಆವಾಗ ಆಗಲಿಲ್ಲ. ಸೇವೆಯನ್ನು ಮಾಡಿರ್ತಕ್ಕಂಥ ಡಿಕೆಶಿ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ, ಭರವಸೆ ಇದೆ. ಆದಷ್ಟು ಬೇಗ ಅವರು ಸಿಎಂ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಆ ಭಾವನೆಗೆ ಪೂರಕವಾಗಿ ದೇವರ ಅನುಗ್ರಹ ಆಗಿರಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಹಂಗಪ್ಪ ಅವ ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲೇ ಕುರ್ಸಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಜನರ ಕಡೆಯೂ ಪರಿಣಾಮ ಆಗ್ತೈತಿ. ಒಂದೇಳೆ ಸರ್ಕಾರ ಬಿದ್ದು ಹೋಗುವ, ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗುವ, ಅಜ್ಞಾತ ಬಿಟ್ಕೊಲ್ಲ, ಸರ್ಕಾರ ಬಿದ್ದು ಹೋಗುವ. ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೋ ಸ್ವಾಮಿ ಮಾಡ್ತಾರೆ. ಕುರ್ಚಿಯ ಕಿಚ್ಚು ಹೊತ್ತಿ ಉರಿತಾಗಿದೆ. ಆ ಕಿಚ್ಚಲ್ಲಿ ರಾಜ್ಯ ರಾಜಕೀಯ ಧಗಧಗ ಉರಿತಾಗಿದೆ. ಒಂದಷ್ಟು ಮಂದಿ ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿಲಿ ಅಂತಿದ್ದಾರೆ. ಇನ್ನೊಂದಷ್ಟು ಮಂದಿ ಡಿಕೆಶಿ ಸಿಎಂ ಆಗ್ಲಿ ಅಂತಿದ್ದಾರೆ. ಸಿದ್ದರಾಮಯ್ಯ ಪರ ಒಂದು ಬಣ, ಡಿಕೆಶಿ ಪರ ಒಂದು ಬಣ ಬ್ಯಾಟಿಂಗ್ ಮಾಡ್ತಾಗಿದೆ. ತಟಸ್ಥ ಬಣ ಕೂಡಾಗಿದ್ದು ಆ ಬಣವನ್ನ ಸೆಳೆಯೋದಕ್ಕೆ ಪ್ರಯತ್ನಗಳು ಆಗ್ತಾಗಿದ್ದಾವೆ. ಅದೇ ಟೈಮಲ್ಲಿ ಒಂದು ಬಣ ಮತ್ತೊಂದು ಬಣದ ವಿರುದ್ಧ ಮಾತಾಡೋದು, ಟಾಂಗ್ ಕೊಡೋದು ಕೂಡ ನಡೀತಾಗಿದೆ. ರಾಜಕಾರಣಿಗಳ ಹೇಳಿಕೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸ್ತಾಗಿದ್ದಾವೆ. ಈಗ ಆ ಕಿಚ್ಚಿಗೆ ತುಪ್ಪ ಸುರಿಯೋ ಕೆಲಸ ಆರಂಭವಾಗಿದೆ. ಆ ಕೆಲಸ ಆರಂಭಿಸಿರೋದು ಯಾರು ಗೊತ್ತ? ರಾಜ್ಯದ ಸ್ವಾಮೀಜಿಗಳು. ಸಿಎಂ ಕುರ್ಚಿ ಫೈಟ್ಗೆ ಸ್ವಾಮೀಜಿಗಳ ಎಂಟ್ರಿ. ಸಿದ್ದು ಪರ ಹಲವರು, ಡಿಕೆ ಪರ ಹಲವರ ಬ್ಯಾಟಿಂಗ್. ಹೇಗಿದೆ ಒಕ್ಕಲಿಗ ಕುರುಬ ಶ್ರೀಗಳ ಮಾತಿನ ಯುದ್ಧ? ಎಸ್, ಸಿಎಂ ಕುರ್ಚಿ ಕಿಚ್ಚಿಗೆ ಹೊಸ ಟ್ವಿಸ್ಟ್. ರಾಜಕಾರಣಿಗಳ ನಂತರ ಎಂಟ್ರಿ ಕೊಟ್ಟರು ಸ್ವಾಮೀಜಿಗಳು. ಈವರೆಗೆ ಸುಮ್ಮನಿದ್ದ ಸ್ವಾಮೀಜಿಗಳು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಕುರ್ಚಿ ಕಿಚ್ಚು ಯಾವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು, ಇದೇ ಟೈಮಲ್ಲಿ ನಾವು ಇದ್ದೀವಿ, ನಮ್ಮ ಮಾತು ಕೇಳಿ ಅಂತ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿಯಲ್ಲಿ ಯಾರಿರಬೇಕು ಅನ್ನೋ ಪ್ರಶ್ನೆಗಳಿಗೆ ತಮ್ಮದೇ ಆದ ಉತ್ತರಗಳನ್ನು ಕೊಡ್ತಾಗಿದ್ದಾರೆ. ಕೆಲವರು ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿಲಿ ಅಂತ ಹೇಳ್ತಾಗಿದ್ರೆ, ಇನ್ನು ಕೆಲವರು ಸಿದ್ದರಾಮಯ್ಯ ಸಿಎಂ ಆಗಿದ್ದು ಸಾಕು, ಇನ್ನು ಮುಂದೆ ಡಿಕೆಶಿ ಸಿಎಂ ಆಗ್ಲಿ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾಗಿದ್ದಾರೆ. ಇನ್ನು ಒಂದಷ್ಟು ಮಂದಿ ಸಿಎಂ ಯಾರಾದ್ರೂ ಆಗ್ಲಿ, ಶಾಸಕರು ಯಾರನ್ನು ಆಯ್ಕೆ ಮಾಡ್ತಾರೋ ಅವರೇ ಸಿಎಂ ಆಗ್ಲಿ ಅಂತ ಹೇಳ್ತಾಗಿದ್ದು, ಯಾರ ಪರವೂ ಬ್ಯಾಟಿಂಗ್ ಮಾಡದೆ ರಾಜಕೀಯದಿಂದ ಸ್ವಾಮೀಜಿಗಳು ದೂರಾಗಿರೋದಕ್ಕೆ ಸಾಕ್ಷ್ಯ ಒದಗಿಸ್ತಾಗಿದ್ದಾರೆ. ಏನೇ ಆಗ್ಲಿ, ಸ್ವಾಮೀಜಿಗಳು ಈಗ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡ್ತಾಗಿದ್ದು ಮತ್ತಷ್ಟು ಸಸ್ಪೆನ್ಸ್ ಹುಟ್ಟು ಹಾಕ್ತಿದೆ.
ಶ್ರೀಗಳು ಸ್ವಾಮೀಜಿಗಳು ಅಂದ್ರೆ ರಾಜಕೀಯದಿಂದ ದೂರಾಗಿರಬೇಕು. ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನ ಕೊಡೋದ್ರಿಂದಾನು ಡಿಸ್ಟೆನ್ಸ್ ಕಾಪಾಡಿಕೊಳ್ಳಬೇಕು. ಈವರೆಗೆ ಎಲ್ಲ ಸ್ವಾಮೀಜಿಗಳು ಹಾಗೇಗಿದ್ರು. ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಸುಮ್ಮನಿದ್ರು. ಆದರೆ ಯಾವಾಗ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರ್ತೋ, ಯಾವಾಗ ಕುರ್ಚಿ ಬೇಕೇ ಬೇಕು ಅಂತ ಡಿಕೆಶಿ ಹಠ ಹಿಡಿದ್ರು, ಆಗ ಅಖಾಡಕ್ಕೆ ಇಳಿದಿದ್ದಾರೆ ರಾಜ್ಯದ ಸ್ವಾಮೀಜಿಗಳು. ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಡಿಸಿಎಂ ಡಿಕೆಶಿ ಪರ, ಅಹಿಂದ ಸಮುದಾಯಗಳ ಸ್ವಾಮೀಜಿಗಳು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡೋಕೆ ಮುಂದಾಗಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಲಿ ಅಂತ ಒಕ್ಕಲಿಗ ಸ್ವಾಮೀಜಿಗಳು ಹೇಳ್ತಾಗಿದ್ದು, ಸಿಎಂ ಆಯ್ಕೆ ಮಾಡೋದು ಶಾಸಕರು ಅಂತ ಸಿದ್ದರಾಮಯ್ಯ ಪರ ಇನ್ನಷ್ಟು ನಾಯಕರು ಮಾತಿನ ಯುದ್ಧ ಆರಂಭಿಸಿದ್ದಾರೆ. ಎಸ್, ಇದನ್ನು ಒಂದು ಬಾರಿ ಕೇಳಿಸಿಕೊಳ್ಳಿ. ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಶ್ರೀಗಳು ಏನ್ ಹೇಳ್ತಾರೆ ಅನ್ನೋದನ್ನ ಒಮ್ಮೆ ಕೇಳಿಸಿಕೊಳ್ಳಿ. ಆದಿಚುಂಚನಗಿರಿ ಶ್ರೀಗಳು ಡಿಕೆಶಿ ಸಿಎಂ ಆಗ್ಲಿ ಅಂತಿದ್ದಾರೆ. ಹೈಕಮಾಂಡ್ ಡಿಕೆಶಿಗೆ ಒಂದು ಅವಕಾಶ ಕೊಡಬೇಕು ಅಂತಿದ್ದಾರೆ. ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡ್ತಾರೆ. ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಆದಷ್ಟು ಬೇಗ ಅವರು ಸಿಎಂ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಅವರಿಗಿರಲಿ ಅಂತ ನಾನು ಹಾರೈಸ್ತೇನೆ. ಇಡೀ ರಾಷ್ಟ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಇಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ. ಉಳಿದವರೇ ಹೇಳಿ ಕೇಳಿಸಿಕೊಂಡ್ರಲ್ಲ, ಡಿಸಿಎಂ ಡಿಕೆಶಿ ಎಷ್ಟು ನೋವುಗಳನ್ನ ನುಂಗಿದ್ದಾರೆ. ಪಕ್ಷಕ್ಕಾಗಿ ಡಿಕೆಶಿ ಹೋರಾಡಿದ್ದಾರೆ. ಆದ್ದರಿಂದ ಡಿಕೆಶಿ ಸಿಎಂ ಆಗ್ಲಿ ಎಂದಿದ್ದಾರೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು. ನಿರ್ಮಲಾನಂದ ಶ್ರೀಗಳು ಸಾಫ್ಟ್ ಆಗಿ ಹೇಳಿದ್ದಾರೆ, ಡಿಕೆಶಿಗೆ ಸಿಎಂ ಸ್ಥಾನ ಸಿಕ್ಕಿದ್ರೆ ಒಳ್ಳೆಯದು ಎಂದಿದ್ದಾರೆ. ಅದೇ ಬೆಳಗಾವಿಯ ಕಿತ್ತೂರಿನ ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮಿಗಳಂತೂ ಸಿದ್ದರಾಮಯ್ಯ ಸಿಎಂ ಸೀಟನ್ನ ಬಿಟ್ಟು ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ದು ಸಿಎಂ ಸ್ಥಾನ ಬಿಟ್ಟು ಕೊಡದಿದ್ರೆ ಸರಕಾರವೇ ಉರುಳುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಹೇಳೋದು ಅಂತ ಕೇಳಿದ್ರೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಟಿಪ್ಸ್ ಡಿ.ಕೆ. ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ 2 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಒಂದೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಕೇಳಿಸಿಕೊಂಡ್ರಲ್ಲ, ಸ್ವಾಮೀಜಿಗಳು ಈ ರೀತಿ ರಾಜಕೀಯ ಪ್ರೇರಿತ ಹೇಳಿಕೆ ನೀಡೋದು ಸರಿನಾ? ಅವರೇ ಸಿಎಂ ಆಗ್ಲಿ, ಇವರೇ ಸಿಎಂ ಆಗ್ಲಿ ಅಂತ ಹೇಳೋದು ಒಳ್ಳೆಯದ? ಅದೆಲ್ಲ ಅವರವರಿಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಸ್ವಾಮೀಜಿಗಳು ಈ ರೀತಿ ಹೇಳಿಕೆ ನೀಡೋದು ಸರಿಯಲ್ಲ ಎಂದಿದ್ದಾರೆ ಕನಕ ಗುರುಪೀಠದ ಸ್ವಾಮೀಜಿಗಳು. ಸಿಎಂ ಆಯ್ಕೆ ಮಾಡೋದು ಶಾಸಕರ ಅಧಿಕಾರ. ಯಾರು ಸಿಎಂ ಆಗ್ಬೇಕು ಅಂತ ಶಾಸಕರು ನಿರ್ಧರಿಸ್ತಾರೆ. ಸಿಎಂ ಯಾರೆಂದು ಯಾರೋ ಸ್ವಾಮೀಜಿಗಳು ನಿರ್ಧರಿಸಲ್ಲ ಅಂತ ಚುಂಚ ಶ್ರೀಗಳಿಗೆ ಟಾಂಗ್ ನೀಡಿದ್ದಾರೆ ಕನಕ ಗುರುಪೀಠದ ಸ್ವಾಮೀಜಿಗಳು. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೋ ಸ್ವಾಮಿಗಳು ಮಾಡಲ್ಲ. ಇದೇ ರೀತಿ ಕಾಗಿನೆಲೆ ಶಾಖಾ ಮಠದ ಸಿದ್ದರಾಮಾನಂದ ಮಹಾಪುರಿ ಸ್ವಾಮೀಜಿ ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತವಲ್ಲ, ಗೊಂದಲ ಮಾಡೋದು ಯಾವ ಮಠಾಧೀಶರಿಗೂ ಸೂಕ್ತವಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ.
ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಈಗ ಸದ್ಯಕ್ಕೆ ಸಿದ್ದು ಡಿಕೆ ಸಿಎಂ ಪಟ್ಟಕ್ಕಾಗಿ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಡಿಕೆಶಿ ಪರ ಒಕ್ಕಲಿಗ ಸಂಘ ಸ್ವಾಮೀಜಿಗಳಿಂದ ಹಕ್ಕೊತ್ತಾಯವಾಗಿದೆ. ಸಿಎಂ ಪರವು ಅಹಿಂದ ಸಮುದಾಯ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಮಧ್ಯೆ ಗಿದ್ದ ಈ ಕುರ್ಚಿ ಸಂಘರ್ಷ ಈಗ ಮಠಗಳಿಗೂ ಎಂಟ್ರಿ ಕೊಟ್ಟಿದ್ದು. ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಗಿರತ್ತ ಅಥವಾ ಇಷ್ಟಕ್ಕೆ ನಿಲ್ಲತ್ತ ಕಾದು ನೋಡಬೇಕಿದೆ.